ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖ ಶಕ್ತಿಪಯೋನಿಧಿ. ಪ್ರಥಮೋ ಹನುಮನ್ನಾಮೋ ದ್ವಿತೀಯೋ ಭೀಮೇವ ಚ ಪೂರ್ಣ ಪ್ರಜ್ಞ ತೃತೀಯಶ್ಚೋ ಭಗವತ್ ಕಾರ್ಯ ಸಾಧಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಅದರಲ್ಲೂ ವಿಶೇಷವಾಗಿ ಮುಖ್ಯ ಪ್ರಾಣದೇವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ರಾಯರ ಮೂರ್ತಿಗೆ, ವಿಜೇಂದ್ರ ತೀರ್ಥರ ಮೂರ್ತಿಗೆ, ರಾಯರ ಮೂರ್ತಿಗೆ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರು ಎಲ್ಲರಿಗೂ, ಎಲ್ಲ ಭಕ್ತರಿಗೂ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಒಂದು ಪ್ರಶ್ನೆ, ಮೋಕ್ಷ ಅಂದರೆ ಏನು ಅಂತ ಭಾಳ ಅದ್ಭುತ ಕೇಳಿದ್ದಾರೆ. ಅವರಿಗೆ ಭಗವಂತ ಕೇಳಿರ್ತಕ್ಕಂಥವ್ರಿಗೆ ಭಗವಂತ ರಾಯರು ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಿ. ಪ್ರತಿದಿನ ಬೆಳಗ್ಗೆ ಎದ್ದು ರಾಯರ ಸೇವೆಯನ್ನು ಮಾಡಬೇಕು. ಬೃಂದಾವನವನ್ನು ಇಟ್ಕೊಂಡ್ರೆ ಸಾಲದು, ಮನೆಯಲ್ಲಿ ಇಲ್ಲ ರಾಯರ ಬೃಂದಾವನ ಮೃತ್ಕ ಬೃಂದಾವನ ಇದ್ದರೆ ಸಾಲದು. ಪ್ರತಿದಿನ ರಾಯರ ಸ್ತೋತ್ರದಿಂದ, ವಾಯುಸ್ತುತಿಯಿಂದ ರಾಯರಿಗೆ ನಿರ್ಮಾಲ್ಯವನ್ನು ಮಾಡಬೇಕು. ನಿರ್ಮಾಲ್ಯವನ್ನು ಮಾಡಿ ಆ ನೀರನ್ನು ಚೆಲ್ಲಿ ತಿರ್ಗಾ ಇನ್ನೊಂದ್ಸರಿ ನಿರ್ಮಾಲ್ಯವನ್ನು ಮಾಡಿ ಆ ನಿರ್ಮಾಲ್ಯ ತೀರ್ಥವನ್ನು ನಾವು ಸೇವನೆಯನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ನಿರ್ಮಾಲ್ಯ ತೀರ್ಥವನ್ನು ಕೊಡಬೇಕು. ದೇಹ ಶುದ್ಧಿ ಆಗ್ತಕ್ಕಂಥದ್ದು ನಿರ್ಮಾಲ್ಯ ತೀರ್ಥ ತಗೊಂಡಾಗ. ತದನಂತರ ಸಹಸ್ರಚೇರುಷ ಪುರುಷಃ, ಅದರ ಮೇಲೆ ಸಾಲಿಗ್ರಾಮವನ್ನು ಇಡಬೇಕು. ನರಸಿಂಹದೇವರನ್ನಿಟ್ಟು ಬೃಂದಾವನದ ಮೇಲೆ ಅಭಿಷೇಕವನ್ನು ಮಾಡಬೇಕು. ಸಹಸ್ರಾಕ್ಷ ಸಹಸ್ರಾಪಾದ್ ಸಭೋ ಬಿಂಬಿಷ್ಪತೋ ಋತ್ವ ಅತ್ಯದಿಷ್ಟ ದಶಾಂಗುಲಂ. ಈ ಒಂದು ಸ್ಮರಣೆಯಿಂದ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ನೀರಿನ ಅಭಿಷೇಕವನ್ನು ಮಾಡಿ, ತದನಂತರ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಎಳ್ಳುನೀರು, ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಈ ಎಲ್ಲವನ್ನು ತೆಗೆದುಕೊಂಡು, ಪಂಚ ಅಂದರೆ 5 ಅಂತ, ಬಾಳೆಹಣ್ಣು ಇಂಥವೆಲ್ಲವನ್ನು ರಾಯರಿಗೆ ಬೃಂದಾವನದ ಮೇಲೆ ನರಸಿಂಹದೇವರ ವಿಗ್ರಹವನ್ನು ಇಟ್ಟು, ಸಾಲಿಗ್ರಾಮವನ್ನು ಇಟ್ಟು ಅಭಿಷೇಕವನ್ನು ಮಾಡಿದಾಗ, ಅಭಿಷೇಕ ಮಾಡಿರ್ತಕ್ಕಂಥ ನಾವು ಮಾಡಿರ್ತಕ್ಕಂಥ ಅಭಿಷೇಕವನ್ನು ಪ್ರತಿಯೊಬ್ಬರಿಗೂ ಕೊಟ್ಟು ಆ ಅಭಿಷೇಕವನ್ನು ಸ್ವೀಕಾರವನ್ನು ಮಾಡಿದಾಗ ಆ ಬ್ರಾಹ್ಮಣನಿಗೆ ಅವನ ಕೈಯಲ್ಲಿ ಒಳ್ಳೆ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ಈ ರಾಯರ ಬೃಂದಾವನದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ರಾಮದೇವರಾಗಿರ್ಬೋದು, ವಿಜೇಂದ್ರ ತೀರ್ಥರಾಗಿರ್ಬೋದು, ರಘೋತ್ತಮ ತೀರ್ಥರಾಗಿರ್ಬೋದು, ಯಾವುದೇ ಒಂದು ಯತಿಗಳಾಗಿರ್ಬೋದು, ಅವರ ಯತಿಗಳ ಬೃಂದಾವನಕ್ಕೆ ನೇಮಾನಿಷ್ಠೆಯಿಂದ ಮಾಡಿದಾಗ ನಾವು ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತಂತೆ. ಯಾಕೆ ಇರುತ್ತೆ ಹಾದಿ ಅಂತಂದರೆ, ನೀವು ಕೇಳಿರ್ತಕ್ಕಂಥ ಕಥೆಗಳಿವೆಲ್ಲ ಹಿಂದೆ ಹೇಳಿದ್ದೀನಿ ಕಥೆಗಳೆಲ್ಲ. ಇದನ್ನೆಲ್ಲ ಒಬ್ಬ ಮನುಷ್ಯ ಇದ್ದ, ಅವನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನೀರಿನ ವೆಂಕಣ್ಣ ಅಂತ ಅವನ ಹೆಸರು. ಆ ವೆಂಕಣ್ಣ ಪ್ರತಿದಿನ ನೀರನ್ನು ಬಡಿಸ್ತಿದ್ದ. ರಾಯರು ಬಂದಾಗ ಆ ರಾಯರನ್ನು ಕೇಳಿದ್ರು, ರಾಘವೇಂದ್ರ ಸ್ವಾಮಿಗಳೇ ನನಗೆ ಮೋಕ್ಷವನ್ನು ಕೊಡಿ ಅಂತಂದರು. ಮೋಕ್ಷ ಅಂದರೆ ಅಷ್ಟು ಬೇಗ ಸಿಗಲ್ಲಪ್ಪ, ಭಾಳ ಸಾಧನೆ ಮಾಡಬೇಕು ಅಂತಂದರು. ಇಲ್ಲ ಗುರುಗಳೇ, ನಾವು ಮೋಕ್ಷ ಕೊಳ್ಳೇಬೇಕು ಅಂತ. ಒಂದು ಬಾರಿ ಬಂದು, 5 ಬಾರಿ ಆಯಿತು, 10 ಬಾರಿ ಆಯಿತು, 15 ಬಾರಿ ಆಯಿತು. ಏನೇ ಬಾರಿ ಆದರೂ ನಾನು ಮೋಕ್ಷ ಬಿಟ್ಟು ಏನೂ ಕೇಳ್ತಾ ಇಲ್ಲ, ನನಗೆ ಮೋಕ್ಷ ಕೊಡ್ರಿ. ಆಗಿನ ಕಾಲದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು ರಾಘವೇಂದ್ರ ಸ್ವಾಮಿಗಳು. ಆ ಯಜ್ಞ ಮಾಡಿದಾಗ, ಅಪ್ಪ ವೆಂಕಣ್ಣ ಅಂದರು ಅವರು. ಗುರುಗಳೇ ಅಂದರು ಅವರು, ಈ ಅಗ್ನಿಕುಂಡಕ್ಕೆ ಹಾರಬೇಕು, ನೀನು ಮೋಕ್ಷ ಸಿಗುತ್ತೆ ಹೋಗು ಅಂದರು. ಆಯಿತು ಗುರುಗಳೇ ಅಂದರು. ಏನು ಕೇಳಿಲ್ಲಂತೆ. ಆಗ ಮಾರನೇ ದಿವಸ ಹೋಮವನ್ನು ಮಾಡ್ತಾ ಇದ್ದಾರೆ. ಕರೆದ್ರು, ವೆಂಕಣ್ಣ ಅಂದರು. ಗುರುಗಳೇ ಹಾರು ಅಂದರು. ಅವನು ಹಾರೇ ಬಿಟ್ಟ. ಹಾರಿದಾಗ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲ ಕೂತಿದ್ದಾರೆ. ಮುಂದೆ ನಿಮಿಷದಲ್ಲಿ ಅವನಿಗೆ ಪೀತಾಂಬರವನ್ನು ಕೊಟ್ಟು ವಿಶೇಷವಾಗಿ ನಿಲ್ಲಿಸ್ಬಿಟ್ರಂತೆ ಭಗವಂತ ಅಲ್ಲಿ. ಯಾಕೆಂದರೆ ಅವರು ಮೋಕ್ಷವನ್ನು ಕೇಳಿದ್ದ,
ಆ ಮೋಕ್ಷಕ್ಕೆ ಆದಿಯಾಗಿರ್ತಕ್ಕಂಥದ್ದು ಒಳ್ಳೆಯ ಜ್ಞಾನ, ಒಳ್ಳೆಯ ಸಂಪತ್ತು. ಅದು ಆ ಜ್ಞಾನವನ್ನು ಕೊಟ್ಟು ಅವನ ಉದ್ಧಾರವನ್ನು ಮಾಡಿದ್ರು ವೆಂಕಣ್ಣನನ್ನು. ಅದೇ ರೀತಿಯಾಗಿ ಯಾರಿಗೆ ಮೋಕ್ಷವು ಬೇಕೋ, ಏನು ಬೇಕೋ ಅವರು ಒಳ್ಳೆಯ ಸಂಪತ್ತನ್ನು ತಗೋಬೇಕು. ಅಷ್ಟು ಬ್ರಾಹ್ಮಣರಿಗೆ, ದೊಡ್ಡವರು ತಂದೆ ತಾಯಿಗೆ ಇವರ ಸೇವೆಯನ್ನು ಮಾಡಿ, ಆ ಸೇವೆಯನ್ನು ಮಾಡಿದಾಗ, ತಂದೆ ತಾಯಿ ಸೇವೆಯನ್ನು ಮಾಡಿದಾಗ ಮೋಕ್ಷಕ್ಕೆ ಹಾದಿಯಾಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಈ ಮೋಕ್ಷಕ್ಕೆ ನಾವು ಹಾದಿಯಾಗಬೇಕಾದ್ರೆ ಇದೇ ಒಂದು ಮಾರ್ಗ. ನಮಗೆ ಯಮಧರ್ಮರಾಜ ಮುಟ್ಟಲ್ಲ ಅಂದರೆ ನಾವು ತಕ್ಷಣ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಒಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರವಾಗಿ ಒಂದು ತಂದೆ ತಾಯಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯ ಸೇವೆಯನ್ನು ಮಾಡಿ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಒಂದು ಸ್ಮರಣೆಯನ್ನು ಮಾಡಿ, ರಾಯರಿಗೆ ಪೂಜೆಯನ್ನು ಮಾಡಿ, ಪ್ರತಿದಿನ ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ ನೆಮ್ಮದಿಯಿಂದ ಒಂದು ಹೊತ್ತು ನೆಮ್ಮದಿಯಿಂದ ಪೂಜೆ ಮಾಡಿ, ಉದುರ ನಿಮಿತ್ತಂಬು ಕುಶವೇಶಂ, ಹೊಟ್ಟೆಗೋಸ್ಕರ ಎಲ್ಲ ಕೆಲಸ ಮಾಡಲೇಬೇಕು. ಆದರೆ ರಾಯರ ಸೇವೆ ಯಾರು ಮಾಡ್ತೀರಾ, ಆ ಸೇವೆಯ ಫಲವೇ ರಾಘವೇಂದ್ರ ಸ್ವಾಮಿ ಕೊಡ್ತಕ್ಕಂಥದ್ದು. ಏನಪ್ಪ ಅಂದರೆ ಅವರ ಹತ್ರ ಹೋದಾಗ ನೀವು ಮೋಕ್ಷಕ್ಕೂ ಕರ್ಕೊಂಡು ಹೋಗ್ಬಿಡ್ತಾರಂತ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಒಂದು ಸ್ಮರಣೆಯನ್ನು ಯಾರು ಮಾಡ್ತೀರಾ, ರಾಯರ ಸ್ಮರಣೆಯನ್ನು ಮಾಡ್ತೀರಾ, ರಾಯರಿಂದ ನಮಗೇನು ಕೇಳಬೇಕಾಗಿರಂತೆ, ಭಗವಂತ ನಾ ಕರ್ತ ಹರಿಕರ್ತ ತತ್ಪೂಜಾ ಸರ್ವಶಾಲಿನಃ. ನಾನೇನು ಮಾಡ್ತಾ ಇಲ್ಲೋ ಗುರುಗಳೇ, ನನ್ನಲ್ಲಿ ನಿಂತು ಈಗ ಹೆಸರನ್ನು ಮಾಡಿಸ್ತಾ ಇದೆಯಾ. ನಮ್ಮನ್ನೆಲ್ಲ ಉದ್ಧಾರ ಮಾಡೋ ನೀನು, ಒಳ್ಳೆ ಜ್ಞಾನ ಕೊಡೋ, ಒಳ್ಳೆ ಸಂಪತ್ತು ಕೊಡು. ಅಚ್ಯುತನ ನಾಮವನ್ನು ಮೆಚ್ಚಿ ಹಚ್ಚಿದವರಿಗೆ ಅಚ್ಯುತನ ನಾಮವನ್ನು ವಿಶೇಷವಾಗಿ ಪಾರಾಯಣವನ್ನು ಮಾಡ್ತಕ್ಕಂಥ ಭಾಗ್ಯ ಕೊಡೋ. ನನಗೆ ಒಳ್ಳೆ ಜ್ಞಾನದಿಂದ ಎಲ್ಲರಿಗೂ ನಾನು ಅನ್ನದಾನ ಮಾಡ್ತಕ್ಕಂಥ ಭಾಗ್ಯ ಕೊಡೋ. ನಿನ್ನ ಸೇವೆಯಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥ ಭಾಗ್ಯ ಕೊಡು ನನಗೆ ಅಂತ ಕೇಳಿದಾಗ ಆ ಭಗವಂತ ತಾಸ್ತು ಅಂತಾನಂತೆ. ಎಲ್ಲ ಇಲ್ಲೇ ತೊಗೊಂಡ್ಬಿಟ್ಟು ಮುಂದಿನ ಜನ್ಮದಲ್ಲಿ ನಮಗೆ ಮೋಕ್ಷನೇ ಇಲ್ಲಂತೆ. ಮೋಕ್ಷಕ್ಕೆ ಕರ್ಕೊಂಡೋಗ್ಬಿಟ್ರೆ ಅಲ್ಲಿ ಹಾದಿನೇ ಇಲ್ಲಂತೆ. ಅದಕ್ಕೋಸ್ಕರವಾಗಿ ಇಂತಹ ಮೋಕ್ಷವನ್ನು ಯಾರು ತಗೊಂಡಿದ್ದಾರೆ ಅಂತ ಹೇಳಿದರೆ ವೆಂಕಣ್ಣ ಅಂತಕ್ಕಂಥವನು ವಿಶೇಷವಾಗಿ ತಗೊಂಡಿರ್ತಕ್ಕಂಥದ್ದು. ಆ ವೆಂಕಣ್ಣನ ಅನುಗ್ರಹ, ನಮ್ಮ ಗುರುಗಳಾಗಿರ್ತಕ್ಕ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದ್ರೇವರಂದರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರಿಗೆಲ್ಲ ಆರೋಗ್ಯ, ಭಾಗ್ಯ, ಧನ, ಧಾನ್ಯ, ಸಮೃದ್ಧಿ ಕೊಟ್ಟು ಅವರ ಮನೆಯಲ್ಲಿ ಏನು ಮಕ್ಕಳಿಗೆ ಏನು ತೊಂದರೆಗಳಿದೆ ಆ ತೊಂದರೆ ಎಲ್ಲ ಪರಿಹಾರ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್, ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे